20 ವರ್ಷ ಸೇವೆ ಮಾಡ್ಕೋತ ಒಟ್ಟ ಮಠ ಹೊರಗೆ ಹೋಗಿಲ್ಲ, ಈ ಕಂಪೌಂಡ್ ಹೊರಗೆ ಹೋಗಿಲ್ಲ, ಯಾರಿಗೂ ಪ್ರಪಂಚದಲ್ಲಿ ಗೊತ್ತಿಲ್ಲ. ಒಂದಿನ ಗುರುಗಳಾದ್ರ ಎಲ್ಲ ಸೇವೆ ಮಾಡೋ ಆ ಕಡೆ ಹೋಗಿದ್ರು. ಏಕಮ್ಮ ಅಲ್ಲಿ ಹೋಗಿ ಕೆಳಗಡೆ ಹೋಗಿ ಒಂದು 10 ರೂಪಾಯಿ ಕೊಟ್ಟು ಚಲೋ ಅಕ್ಕಿ ತಗೊಂಡು ಯಾಕೋ ಈ ರೇಷನ್ ಅಕ್ಕಿ ಹೋಗ್ಬೋದು ಬೇಸರ ಆಗಲ್ಲ ತಗೋಬೋದು. ಅವ 10 ರೂಪಾಯಿ ತಗೊಂಡು ಹೀಗೆ ರೋಡಿಗೆ ಹೋದ. ರೋಡಿಗೆ ಹೋಗಿದ್ರು ಆ ಕಡೆ ಒಂದು ಭವ್ಯ ಅನ್ನತಕ್ಕಂಥ ಮೆರವಣಿಗೆ ಹೊಂಟಿತ್ತು. ಮೆರವಣಿಗೆ ಎದ್ರ ಮೆರವಣಿಗೆ ಇತ್ತಂದ್ರೆ ಅವತ್ತೇ ಮದುವೆ ಮಾಡಿ ಇಬ್ರು ದಂಪತಿಗಳ ಮೊಮ್ಮಕ್ಕಳು ಆನೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಊಸ್ಬೋದು ಬಾರಿಸ್ಬೋದು ಹಾಡ್ಕೋತ ಕೊಂಡ್ಕೋತ ಏನೋ ಒಯ್ಬೋದು ನಡೆದ್ರು ನಿಂತು ನೋಡ. ಇದು ಯಾರು ಏನಿರ್ಬೇಕಿದು ಗೊತ್ತಾಗಲಿಲ್ಲ ಅವನಿಗೆ. ನಾವು ಮಳೆ ಕಾಯ್ಕೊಳ್ತಿದ್ದ ಅಜ್ಜ ಅಂದ ಯಾಕ ಏನಿಲ್ಲ ಇದು ಏನು ನಡೆದೈತೆ ಇದೇನು ಹುಚ್ಚ. ಅವರಿಬ್ಬರು ದಂಪತಿಗಳು ಇವತ್ತೇ ಸಪ್ತಪದಿ ಹೋಗಾರ. ಗುರು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ಸಪ್ತಪದಿ ಇಬ್ರು ಗಂಡ ಹೆಂಡತಿ ಆಗ್ಯಾರ. ಅವ್ರ ಮೊಮ್ಮಕ್ಕಳು ಮೆರವಣಿಗೆ ನಡೆದೈತಿ. ಮತ್ತೆ ಮೆರವಣಿಗೆ ಮಾಡ್ಕೋತೇನೆ ಹೋಗ್ತಾರ, ಮೆರವಣಿಗೆ ಮಾಡ್ಕೋತೇನೆ ಮನೆಗೆ ಹೋಗ್ತಾರ. ಮನೆಗೆ ಹೋಗಿ ಏನ್ ಮಾಡ್ತಾರ ಅವ್ರಿಬ್ರು ಪ್ರಪಂಚ ಮಾಡ್ತಾರ. ಪ್ರಪಂಚ ಮಾಡಿ ಏನ್ ಮಾಡ್ತಾರ ಇನ್ನೊಂದು 4 ಮಕ್ಕಳು ಹೇಳ್ತಾರ. 20 ವರ್ಷ ಬಾಬಾ ಸಾಧು ಮಾಡಿದಾಗ ಸೇವೆ ಮಾಡೀನಿ. ಆ ಸಾಧು ಒಟ್ಟ ಈ ಸುದ್ದಿ ನನಗೆ ಹೇಳಿಲ್ಲ ಅಂದವ. ಗುರುಗಳ ಹೇಳ್ತವ ಈ ಸುದ್ದಿ ನನಗೆ ಒಂದು ದಿನ ಕೈಯವ ಸಾಧು ನನಗೆ ಹೇಳಿಲ್ಲ. ಬಿಟ್ಟೆಲ್ಲ ಒಯ್ಯೋದು ಮನೆ ರಾಯ ಸಾಧು ಸೇವೆ ಮಾಡೋದು ಮಾಡಿದಾಗ ಇರ್ತಿದ್ದ ನಾಳೆ ಕಾಣ್ತದವ. ವಿಚಾರ ಮಾಡಿದಾಗ ಇದರಲ್ಲಿ ಏನಾಗೈತಿ ಈಗ 22 ವಯಸ್ಸ 10 ಕರಕ್ಕಿ 20 ತಿರಕ್ಕಿ 30 40 40 50 60 70 ಕಾಗಿ 80 ಹೋಗಿ 90 ಬಾಗಿ 100 ಕರ್ಕೊಂಡು ಹೋಗಿ ಇದು ಈಗ ನಾನು ದುಡಿದು 50 ವರ್ಷ ಹಚ್ಚಿದ್ದು 50 ವರ್ಷ ಹಚ್ಚಿದ್ದು ಈಗಿನ ಬೇರೆ ಅವರು ಈಗಿನ ಬೇರೆ ಮಾತು ಆಮೇಲೆ ಸಂದರ್ಭದಾಗ ಅವ ಗುರುಗಳು ಬೀಳದ ಸುಖ ಪಟ್ಟು ಮನಸ್ಸಿನಾಗ ಏನಂತ ಸಂಶಯ